ಈ ಕಾಪಾಲಿಕರು ನಿಗೂಢವಾದ ವಿದ್ಯೆಯನ್ನು ಒಳಗೊಂಡಿದ್ದು ಕ್ರೌರ್ಯ ಆಚರಣೆಗಳನ್ನು ಒಳಗೊಂಡಿರ್ತಾರೆ. ಪೈಶಾಚಿಕ ಕೃತ್ಯಗಳಲ್ಲಿ ಒಳಗೊಂಡಿದ್ದಾದರೂ ಇವರು ಅಪ್ರತಿಮ ಶಿವಭಕ್ತರಾಗಿರ್ತಾರೆ. ಏನಪ್ಪ ಇವರು ಈ ಥರ ಹೇಳ್ತಾ ಇದ್ದಾರೆ, ಇವರು ನಿಗೂಢವಾದ ವಿದ್ಯೆಯನ್ನು ಒಳಗೊಂಡಿರ್ತಾರೆ ಅಥವಾ ಪೈಶಾಚಿಕ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೆ, ಆದರೂ ಕೂಡ ಶಿವನನ್ನು ಅಪ್ರತಿಮ ಭಕ್ತರು ಅಂತ ಹೇಗೆ ಹೇಳ್ತಾರೆ? ವೀಕ್ಷಕರೇ, ಇವರ ಸಿದ್ಧಾಂತವೇ ಆಗಿದೆ. ವೀಕ್ಷಕರೇ, ಕಾಪಾಲಿಕರಿಗೆ ಒಂದು ಸಿದ್ಧಾಂತ ಇದೆ. ಅದೇ ಸೋಮ ಸಿದ್ಧಾಂತ ಎಂಬ ಸಿದ್ಧಾಂತದ ಅಡಿಯಲ್ಲಿ ಎಲ್ಲ ಕಾಪಾಲಿಕರು ಕೂಡ ತನ್ನ ವಿದ್ಯೆಗಳ ಅನುಸಾರವಾಗಿ ತನ್ನ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇವರು ಕಾಪಾಲಿಕರು ನರಭಕ್ಷಕರಾಗಿರ್ತಾರೆ ಅಂತ ಕೆಲವೊಂದು ಕಡೆ ಮಾಹಿತಿ ಕಂಡು ಬರ್ತದೆ. ಅಂತಿಮ ಶಿವಭಕ್ತರಾಗಿರುವುದರಿಂದ ಇವರು ಸದಾಶಿವನ ಅನುಗ್ರಹವನ್ನು ಪಾಲಿಸುತ್ತಾ ನಾನೇ ಸದಾಶಿವ ಎಂದು ಒಂದು ಸ್ವರೂಪದಲ್ಲಿ ಅಥವಾ ಒಂದು ಸ್ಥಾನದಲ್ಲಿ ಇವರು ಸ್ಥಗಿತರಾಗಿರ್ತಾರೆ ಅಂತ ಹೇಳ್ಬೋದು.